ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ತರಗತಿ ಒಳಗೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಬರ್ತಿದ್ವಿ. ಈ ಜಿಲ್ಲಾ ಪಂಚಾಯತಿಯ ಪ್ರಕರಣ 165ರವರೆಗೂ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ವಿಡಿಯೋದೊಳಗೆ ತಿಳ್ಕೊಂಡಿದ್ದೆ ಸ್ನೇಹಿತರೆ. ಈ ಪ್ರಕರಣ 165 ಏನು ಹೇಳುತ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿಯ ಮತದಾರರ ಪಟ್ಟಿ ಬಗ್ಗೆ ಹೇಳುತ್ತೆ. ಈ ಜಿಲ್ಲಾ ಪಂಚಾಯತಿ ಮತದಾರರ ಪಟ್ಟಿಯವರೆಗೂ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ತರಗತಿ ಒಳಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ತರಗತಿ ಒಳಗೆ ಇದರ ಮುಂದುವರಿದ ಭಾಗದಿಂದ ನೋಡ್ಕೊತ ಹೋಗೋಣ. ನೆಕ್ಸ್ಟ್ ಪ್ರಕರಣ ಯಾವುದಪ್ಪ ಅಂದ್ರೆ ಪ್ರಕರಣ 166ನೇ ಪ್ರಕರಣ ಹೇಳುತ್ತಪ್ಪ ಅಂದ್ರೆ ಅಭ್ಯರ್ಥಿಯ ಅರ್ಹತೆ ಬಗ್ಗೆ ಹೇಳುತ್ತೆ. ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಲ್ಲಲು ಅಭ್ಯರ್ಥಿಗೆ ಯಾವ ರೀತಿಯ ಅರ್ಹತೆ ಇರಬೇಕು ಎಂಬುದನ್ನು ಪ್ರಕರಣ 166 ಹೇಳುತ್ತೆ. ತಾಲೂಕು ಪಂಚಾಯತಿಗೆ ನೋಡೋದಾಗಿದ್ರೆ ಪ್ರಕರಣ 127 ಹೇಳ್ತಿತ್ತು. ಗ್ರಾಮ ಪಂಚಾಯತಿಗೆ ನೋಡೋದಾದ್ರೆ ಪ್ರಕರಣ 11 ಹೇಳ್ತಿತ್ತು. ಇವನ್ನ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈತನಿಗೆ ಯಾವ ರೀತಿ ಅರ್ಹತೆ ಇರಬೇಕಪ್ಪ ಅಂದ್ರೆ ಮೊಟ್ಟ ಮೊದಲೇದಾಗಿ ಈತ ಕನಿಷ್ಠ ಪಕ್ಷ 21 ವರ್ಷ ವಯಸ್ಸು ಕಂಪಲ್ಸರಿ ಆಗಿರಲೇಬೇಕಾಗುತ್ತೆ. ಎಷ್ಟಾಗಿರಬೇಕು? 21 ವರ್ಷ ವಯಸ್ಸು ಆಗಿರಲೇಬೇಕು. ಈತ ಯಾವ ಪ್ರದೇಶದಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ತಾನಲ್ಲಿ ಅಲ್ಲಿ ಈತನ ಮತದಾರರ ಪಟ್ಟಿ ಒಳಗೆ ಆತನ ಹೆಸರು ಕಂಪಲ್ಸರಿ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಪ್ರಕರಣ ಯಾವುದಪ್ಪ ಅಂದ್ರೆ ಪ್ರಕರಣ 167. ಈ 167ನೇ ಪ್ರಕರಣ ಹೇಳುತ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ಅನರ್ಹತೆ ಬಗ್ಗೆ ಹೇಳುತ್ತೆ. ತಾಲೂಕ್ ಪಂಚಾಯತಿ ನೋಡೋದಾಗಿದ್ರೆ 128ನೇ ಪ್ರಕರಣ ಹೇಳ್ತಿತ್ತು. ಗ್ರಾಮ ಪಂಚಾಯತಿ ನೋಡೋದಾಗಿದ್ರೆ ಪ್ರಕರಣ 12 ಹೇಳ್ತಿತ್ತು. ಹಾಗಾದರೆ ಈ ಪ್ರಕರಣದ ಅನ್ವಯ ಒಬ್ಬ ಸದಸ್ಯ ಅಥವಾ ಒಬ್ಬ ಚುನಾವಣೆ ನಿಲ್ಲೋ ಯಾವುದೇ ಸದಸ್ಯ ಆಗಿರಲಿ ಆತ 1965ರ ಅಬಕಾರಿ ಕಾಯ್ದೆ ಅನ್ವಯ 3 ತಿಂಗಳಿಗಿಂತ ಹೆಚ್ಚು ಜೈಲು ಶಿಕ್ಷೆಗೊಳಪಟ್ಟರೆ ಆತ ಅನರ್ಹನಾಗ್ತಾನೆ. ಒಂದು ವೇಳೆ 1973ರ ಅಪರಾಧ ಕಾಯ್ದೆಯಡಿ ಶಿಕ್ಷೆಗೊಳಪಟ್ಟರೂ ಕೂಡ ಆತ ಅನರ್ಹನಾಗ್ತಾನೆ. ಇಲ್ಲಿ ಒಂದು ವೇಳೆ ವಿಧಾನಸಭೆ ಆಗಲಿ ವಿಧಾನ ಪರಿಷತ್ನಲ್ಲಿ ಆತ ಅನರ್ಹನಾಗಿದ್ದರೆ ಇಲ್ಲಿ ಕೂಡ ಕಂಪಲ್ಸರಿ ಆತ ಅನರ್ಹನಾಗೇ ಆಗ್ತಾನೆ. ಈತನನ್ನು ವಜಾ ಮಾಡಿರ್ತಾರಲ್ರಿ, ಈ ವಜಾ ಮಾಡಿದ ದಿನಾಂಕದಿಂದ 5 ವರ್ಷ ಮುಕ್ತಾಯವಾಗುವವರೆಗೂ ಯಾವುದೇ ಚುನಾವಣೆಗೆ ನಿಲ್ಲಲು ಈತನಿಗೆ ಬರುವುದಿಲ್ಲ. ಯಾಕಂದರೆ ಈತನ 5 ವರ್ಷಕ್ಕೆ ಅನರ್ಹ ಮಾಡಿರ್ತಾರೆ. ಇಲ್ಲಿ ಒಂದು ವೇಳೆ ಈತ ಪ್ರಕರಣ 308C ಪ್ರಕರಣದಲ್ಲಿ ಅನರ್ಹನಾಗಿದ್ದರೆ 308ನೇ ಸಿ ಪ್ರಕರಣ ಹೇಳುತ್ತೆ ಈತ ಚುನಾವಣೆಗೆ ಖರ್ಚು ವೆಚ್ಚನ ಮಾಡಿರ್ತಾನಲ್ಲ ಅದರ ದಾಖಲಾತಿಗಳ ಬಗ್ಗೆ ಹೇಳುತ್ತೆ. ಆ ದಾಖಲಾತಿಗಳ ತಪ್ಪು ಮಾಹಿತಿಯನ್ನು ಈತ ನೀಡಿದರೆ ರಾಜ್ಯ ಚುನಾವಣಾ ಆಯೋಗದ ಆದೇಶದಿಂದ ಈತನ 6 ವರ್ಷ ಮುಕ್ತಾಯವಾಗುವವರೆಗೆ ಅನರ್ಹ ಮಾಡ್ತತ. 6 ವರ್ಷ ಮುಗಿಯುವವರೆಗೆ ಈತ ಮತ್ತೆ ಯಾವುದೇ ಎಲೆಕ್ಷನ್ಗೆ ನಿಲ್ಲಲು ಬರಲ್ಲ. ಈತ ತನ್ನ ಕುಟುಂಬದ ಸದಸ್ಯರಿಗೆ ಅಂದರೆ ತನ್ನ ಕುಟುಂಬದ ಸದಸ್ಯರ ಉಪಯೋಗಕ್ಕೆ ಶೌಚಾಲಯ ನಿರ್ಮಿಸಿದ್ದರೆ ಆದರೆ ತನ್ನ ಕುಟುಂಬದ ಉಪಯೋಗಕ್ಕಾಗಿ ಒಂದು ಶೌಚಾಲಯ ಇರಲ್ಲ ಅವ್ರ ಮನೆಗೆ, ಈತ ಇಲೆಕ್ಷನ್ ನಿಲ್ಬೇಕಂದ್ರೆ ಶೌಚಾಲಯ ನಿರ್ಮಿಸ್ತಾನೆ ಅಂತ ಒಂದು ಲಿಖಿತ ಮನವಿಯನ್ನು ನೀಡಿ ಇಲೆಕ್ಷನ್ ನಿಲ್ಬೋದು. ಆತ ಇಲೆಕ್ಷನ್ ನಿಂತಾದ್ಮೇಲೆ ಆರ್ಚ್ ಬಂದಮೇಲೆ 1 ವರ್ಷದೊಳಗೆ ತನ್ನ ಮನೆಯ ಉಪಯೋಗಕ್ಕಾಗಿ ಶೌಚಾಲಯನ ಕಂಪಲ್ಸರಿ ನಿರ್ಮಾಣ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ನಿರ್ಮಾಣ ಮಾಡದಿದ್ದರೆ ಈತ ಅನರ್ಹನಾಗ್ತಾನೆ. ಒಂದು ವೇಳೆ ಈತ ಜಿಲ್ಲಾ ಪಂಚಾಯತಿಗೆ ನೇಮಕವಾಗಿದ್ದರೆ ಈ ಸದಸ್ಯ ಜಿಲ್ಲಾ ಪಂಚಾಯತಿಗೆ ನೇಮಕ ಆದಂತ ಇಟ್ಕೋರಿ, ಈತ ಇದಕ್ಕಿಂತ ಮುಂಚೆಕ ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ವಿಧಾನಸಭೆ ಆಗಲಿ ಮತ್ತು ಈ ವಿಧಾನ ಪರಿಷತ್ನ ಆಲ್ರೆಡಿ ಸದಸ್ಯನಿದ್ದರೆ ಈತ ಇಲ್ಲಿ ರಾಜೀನಾಮೆ ನೀಡಬೇಕಾಗುತ್ತೆ. ಈತ ರಾಜೀನಾಮೆ ನೀಡಲಿದ್ದರೆ 15 ದಿನದೊಳಗೆ ರಾಜೀನಾಮೆ ನೀಡಬೇಕಾಗುತ್ತೆ. ಒಂದು ವೇಳೆ ರಾಜೀನಾಮೆ ನೀಡದೇ ಇದ್ದರೆ ಈ ಪಂಚಾಯತಿ ಸದಸ್ಯತ್ವ ಆಟೋಮೆಟಿಕ್ಕಾಗಿ ಖಾಲಿಯಾಗುತ್ತೆ. ನೆಕ್ಸ್ಟ್ ಪ್ರಕರಣ 168ನೇ ಪ್ರಕರಣ ಹೇಳುತ್ತಪ್ಪ ಅಂದ್ರೆ ಸ್ಥಾನಗಳ ಖಾಲಿಯಾಗೋದ್ರ ಬಗ್ಗೆ ಹೇಳುತ್ತೆ. ಜಿಲ್ಲಾ ಪಂಚಾಯತಿಯ ಸ್ಥಾನ ಯಾವ ರೀತಿ ಖಾಲಿ ಆಗ್ತಾವಂತ ಇದು ಹೇಳುತ್ತೆ. ಯಾವ ರೀತಿ ಆಗ್ತಪ್ಪ ಅಂದ್ರೆ ಯಾವುದೇ ಒಬ್ಬ ಸದಸ್ಯ ಅನುಮತಿ ಪಡೆಯದೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ 6 ತಿಂಗಳಿಗಿಂತ ಹೆಚ್ಚಿನ ಕಾಲಾವಧಿ ಹೊರಗಿದ್ದರೆ, ಒಂದು ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ 6 ತಿಂಗಳಿಗಿಂತ ಹೆಚ್ಚಿನ ಕಾಲಾವಧಿ ಹೊರಗಿದ್ದರೆ ಆತನ ಸ್ಥಾನ ಆಟೋಮೆಟಿಕ್ಕಾಗಿ ಖಾಲಿಯಾಗುತ್ತೆ. ಒಂದು ವೇಳೆ ಜಿಲ್ಲಾ ಪಂಚಾಯತಿಯ 3 ಅಥವಾ 4 ಸತತ ನಡುವೆ ಸಭೆಗಳಿಗೆ ಗೈರು ಹಾಜರಾಗಿದ್ದರೆ ಆತನ ಸದಸ್ಯತ್ವ ಆಟೋಮೆಟಿಕ್ಕಾಗಿ ರದ್ದಾಗುತ್ತೆ. ಈತ ಗೈರು ಹಾಜರಾಗಿರ್ತಾನಲ್ಲ ಈತ ಜಿಲ್ಲಾ ಪಂಚಾಯತಿಗೆ ರಜೆ ಕೋರಿ ಒಂದು ಅನುಮತಿ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಆ ಅನುಮತಿ ಪತ್ರವನ್ನು ಸಲ್ಲಿಸಿದಾಗ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತಿ 1 ತಿಂಗಳೊಳಗೆ ಅರ್ಜಿದಾರನಿಗೆ ತನ್ನ ಉತ್ತರವನ್ನು ತಿಳಿಸಲೇಬೇಕಾಗುತ್ತೆ. ಒಂದು ವೇಳೆ ಆ ಜಿಲ್ಲಾ ಪಂಚಾಯತಿ ಉತ್ತರವನ್ನು ತಿಳಿಸಿದ್ದರೆ ಆತ ರಜೆ ಮಂಜೂರಾತಿಗೆ ಅಂತ ತಿಳಿದುಕೊಳ್ಳುವ ಅಧಿಕಾರ ಕೂಡ ಆತನಿಗಿರುತ್ತೆ. ಒಂದು ವೇಳೆ ಜಿಲ್ಲಾ ಪಂಚಾಯತಿಯ ಸ್ಥಾನಗಳು ಖಾಲಿವೆ ಅಂತ ಘೋಷಣೆ ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ರಾಜ್ಯ ಚುನಾವಣಾ ಆಯೋಗಕ್ಕಿರುತ್ತೆ. ಯಾರಿಗಿರುತ್ತೆ? ರಾಜ್ಯ ಚುನಾವಣಾ ಆಯೋಗಕ್ಕೆ ಇರುತ್ತೆ. ನೆಕ್ಸ್ಟ್ ಪ್ರಕರಣ ಯಾವುದಪ್ಪ ಅಂದ್ರೆ ಪ್ರಕರಣ 169ನೇ ಪ್ರಕರಣ ಹೇಳ್ತಪ್ಪ ಅಂದ್ರೆ ಮತ ನೀಡುವ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನದ ಬಗ್ಗೆ ಹೇಳುತ್ತೆ.
ಯಾವುದ್ರ ಬಗ್ಗೆ ಹೇಳುತ್ತೆ, ಮತ ನೀಡುವ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನ ಯಾವ ರೀತಿ ಇರುತ್ತೆ ಎಂಬುದನ್ನು ಪ್ರಕರಣ 169 ಹೇಳುತ್ತೆ. ಯಾವ ರೀತಿಯಾಗಿರುತ್ತಪ್ಪ ಅಂದ್ರೆ, ಒಬ್ಬ ಅಭ್ಯರ್ಥಿಗೆ ಒಂದು ಮತ ಸ್ನೇಹಿತರೆ, ಒಬ್ಬ ಅಭ್ಯರ್ಥಿಗೆ ಒಂದೇ ಮತ ನೀಡಬೇಕಾಗುತ್ತೆ. ಇಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ವಿಧಾನವೇ ಕೂಡ ಈ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಅನುಸರಿಸುತ್ತೆ. ಪ್ರಕರಣ ಎಷ್ಟು? ಪ್ರಕರಣ 26ರಿಂದ 40. ನೆಕ್ಸ್ಟ್ ಪ್ರಕರಣ 170. 170ನೇ ಪ್ರಕರಣ ಹೇಳುತ್ತಪ್ಪ ಅಂದ್ರೆ, ಏಕಕಾಲದ ಸದಸ್ಯತ್ವ ನಿಷೇಧದ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ಏಕಕಾಲದ ಸದಸ್ಯತ್ವ ನಿಷೇಧದ ಬಗ್ಗೆ ಹೇಳುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಜಿಲ್ಲಾ ಪಂಚಾಯಿತಿ ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಿಗೆ ಆರಿಸಿ ಬಂದಿದ್ದೇ ಆದರೆ, ಅಥವಾ 2 ಕ್ಷೇತ್ರಗಳಿಗಿಂತ ಆರಿಸಿ ಬಂದಿದ್ದೇ ಆದರೆ ಒಂದು ಲಿಖಿತ ನೋಟಿಸನ್ನು ನೀಡಿ, ಯಾರಿಗೆ? ಡಿ ಸಿ ಅವರಿಗೆ ಒಂದು ಲಿಖಿತ ನೋಟಿಸನ್ನು ನೀಡಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿ ಒಂದು ಕ್ಷೇತ್ರವನ್ನು ಖಾಲಿ ಮಾಡಬೇಕಾಗುತ್ತೆ ಈತ ಕಂಪಲ್ಸರಿ. ಒಂದು ವೇಳೆ ಈತ ಖಾಲಿ ಮಾಡದೇ ಇದ್ದರೆ ಡಿ ಸಿ ಅವರು ಚೀಟಿ ಎತ್ತುವ ಮೂಲಕ ಆತನ ಒಂದು ಕ್ಷೇತ್ರವನ್ನು ಖಾಲಿ ಮಾಡಿಸ್ತಾರೆ. ಜಿಲ್ಲಾ ಪಂಚಾಯತಿಯಲ್ಲಿ ಇವರೇ ಖಾಲಿ ಮಾಡಿಸ್ತಾರೆ, ತಾಲೂಕು ಪಂಚಾಯತಿ ಒಳಗೆ ಇವರೇ ಖಾಲಿ ಮಾಡಿಸ್ತಾರೆ, ಮತ್ತು ಗ್ರಾಮ ಪಂಚಾಯತಿ ಒಳಗೆ ಡಿ ಸಿ ಅವರೇ, ಈ 3 ಪಂಚಾಯತಿ ಒಳಗೆ ಇವರೇ ಖಾಲಿ ಮಾಡಿಸ್ತಾರೆ ಸ್ಥಾನವನ್ನು. ನೆಕ್ಸ್ಟ್ ಪ್ರಕರಣ 171. 171ನೇ ಪ್ರಕರಣ ಹೇಳುತ್ತಪ್ಪ ಅಂದ್ರೆ, ಚುನಾವಣೆಗೆ ಸಂಬಂಧಪಟ್ಟಂಥ ಪ್ರಕರಣಗಳ ಅನ್ವಯ ಬಗ್ಗೆ ಹೇಳುತ್ತೆ. ಯಾವುದ್ರ ಬಗ್ಗೆ ಹೇಳುತ್ತೆ? ಚುನಾವಣೆಗೆ ಸಂಬಂಧಪಟ್ಟಂಥ ಪ್ರಕರಣಗಳ ಅನ್ವಯ ಅಂದರೆ ಯಾವ ಚುನಾವಣೆ? ಜಿಲ್ಲಾ ಪಂಚಾಯತಿಗೆ ಚುನಾವಣೆಗೆ ಸಂಬಂಧಪಟ್ಟಂಥ ಪ್ರಕರಣಗಳ ಅನ್ವಯ ಬಗ್ಗೆ ಇದು ಹೇಳುತ್ತೆ. ಯಾವ ರೀತಿಯಪ್ಪ ಅಂದ್ರೆ, ಗ್ರಾಮ ಪಂಚಾಯತಿ ಚುನಾವಣೆಗೆ ಅನರ್ಹವಾಗುವ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಯಾವ ಪ್ರಕರಣ ಅನ್ವಯ ಆಗ್ತಾವ ಅಂದ್ರೆ, ಪ್ರಕರಣ 15ರಿಂದ 24 ಅನ್ವಯ ಆಗ್ತಾವ. ಅವು ಕೂಡ ಇಲ್ಲಿ ಅನ್ವಯ ಆಗ್ತಾವ ಅಂತ ಈ ಪ್ರಕರಣ 171 ಹೇಳುತ್ತೆ. ಜಿಲ್ಲಾ ಪಂಚಾಯತಿಗೆ ಚುನಾವಣೆಗೆ ಸಂಬಂಧಿಸಿದಂಥ ತಕರಾರು ಅರ್ಜಿ, ಯಾರೇ ಸದಸ್ಯ ಚುನಾವಣೆಗೆ ಸಂಬಂಧಪಟ್ಟಂಥ ತಕರಾರು ಅರ್ಜಿಯನ್ನು ಗೊತ್ತುಪಡಿಸಿದ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕಾಗುತ್ತೆ. ಈತ ಗೊತ್ತುಪಡಿಸಿದ ನ್ಯಾಯಾಲಯದೊಳಗೆ ತನ್ನ ತಕರಾರು ಅರ್ಜಿಯನ್ನು ಸಲ್ಲಿಸಿರ್ತಾನಲ್ಲ, ಈತ ಭದ್ರತೆಗಾಗಿ 2,000 ರೂಪಾಯಿ ಠೇವಣಿ ಇಡಲೇಬೇಕಾಗುತ್ತೆ. ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತಾದರೆ 2,000 ರೂಪಾಯಿ ಠೇವಣಿ ಇಡಬೇಕಾಗುತ್ತೆ. ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತೆ 1,000 ರೂಪಾಯಿ ಠೇವಣಿ ಇಡಬೇಕಾಗುತ್ತೆ. ಇನ್ನು ಗ್ರಾಮ ಪಂಚಾಯತಿ ನೋಡೋದಾಗಿದ್ದರೆ 500 ರೂಪಾಯಿ ಠೇವಣಿ ಇಡಬೇಕಾಗಿತ್ತು. ಒಂದು ವೇಳೆ ಈ ಗೊತ್ತುಪಡಿಸಿದ ನ್ಯಾಯಾಲಯ ತನ್ನ ತೀರ್ಪನ್ನು ನೀಡಿರ್ತಲ್ಲ, ಆ ತೀರ್ಪು ತೃಪ್ತಿ ಆಗದಿದ್ದರೆ ಮೇಲ್ಮನವಿಯನ್ನು ಕೂಡ ಈತ ಸಲ್ಲಿಸಬಹುದು. ಯಾವಾಗ ಆ ಗೊತ್ತುಪಡಿಸಿದ ನ್ಯಾಯಾಲಯ ತೀರ್ಪು ನೀಡಿರುತ್ತಲ್ಲ, ಆ ತೀರ್ಪು ನೀಡಿದಾಗಿಂದ 30 ದಿನಗಳ ಕಾಲಾವಕಾಶ ಇರುತ್ತೆ. ಈ 30 ದಿನದೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಈತ ಒಂದು ಮೇಲ್ಮನವಿಯನ್ನು ಸಲ್ಲಿಸಬಹುದು. ಒಂದು ವೇಳೆ ಮೇಲ್ಮನವಿ ಸಲ್ಲಿಸಿರ್ತಾನಲ್ಲ ಆ ಜಿಲ್ಲಾ ನ್ಯಾಯಾಲಯಕ್ಕೆ, ಆ ಜಿಲ್ಲಾ ನ್ಯಾಯಾಲಯ ಏನು ತೀರ್ಮಾನ ನೀಡುತ್ತೇವೆ ಅದೇ ಅಂತಿಮ ತೀರ್ಮಾನ ಆಗಿರುತ್ತೆ. ಈತ ಈ ಜಿಲ್ಲಾ ನ್ಯಾಯಾಲಯ ತೀರ್ಮಾನವನ್ನು ಮತ್ತು ಮೇಲ್ಮನವಿ ಸಲ್ಲಿಸಕ್ಕೆ ಬರಲ್ಲ ಹೈಕೋರ್ಟ್ಗೆ, ಇದೇ ಅಂತಿಮ ನಿರ್ಣಯ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಪ್ರಕರಣ 172. 172ನೇ ಪ್ರಕರಣ ಹೇಳ್ತಾವ ಅಂದರೆ, ಸದಸ್ಯರ ಹೆಸರುಗಳ ಪ್ರಕಟಣೆ ಬಗ್ಗೆ ಹೇಳುತ್ತೆ. ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ನಿಂತು ಆರಿಸಿ ಬಂದ ಸದಸ್ಯರ ಹೆಸರುಗಳನ್ನ ಯಾವ ರೀತಿ ಪ್ರಕಟಣೆ ಮಾಡಬೇಕು ಅನ್ನೋದನ್ನು ಪ್ರಕರಣ 172 ಇರುತ್ತೆ. ಜಿಲ್ಲಾ ಪಂಚಾಯತಿ ಚುನಾಯಿತ ಅಂದರೆ ಆರಿಸಿ ಬಂದ ಸದಸ್ಯರ ಹೆಸರುಗಳನ್ನು ಪ್ರಾದೇಶಿಕ ಆಯುಕ್ತರು ಅಂತ ಇರ್ತಾರೆ, ಕಮಿಷನರ್ ಇರ್ತಾರೆ, ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಇಷ್ಟು ಜನ ಆರಿಸಿ ಬಂದಿದ್ದಾರೆ ಅಂತ ಒಂದು ವರದಿಯನ್ನು ಸಲ್ಲಿಸಬೇಕಾಗತ್ತೆ. ಆ ವರದಿಯನ್ನು ಸಲ್ಲಿಸಿದ್ದನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರ ಇರುತ್ತಲ್ಲ, ತನ್ನ ರಾಜ್ಯ ಪತ್ರದಲ್ಲಿ ಅದನ್ನು ಪ್ರಕಟಣೆ ಮಾಡುತ್ತೆ. ಯಾವುದ್ರಲ್ಲಿ ಮಾಡುತ್ತೆ? ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಮಾಡುತ್ತೆ. ನೆಕ್ಸ್ಟ್ ಪ್ರಕರಣ 173. 173ನೇ ಪ್ರಕರಣ ಹೇಳುತ್ತಪ್ಪ ಅಂದರೆ, ಸದಸ್ಯರ ಹುದ್ದೆ ಅವಧಿ ಪ್ರಾರಂಭ ಮತ್ತು ಅಧಿಕಾರಾವಧಿ ಬಗ್ಗೆ ಹೇಳುತ್ತೆ. ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಂತ ಆರಿಸಿ ಬಂದಿರ್ತಾರಲ್ಲ ಸದಸ್ಯರ, ಅವ್ರ ಹುದ್ದೆ ಅವಧಿ ಯಾವಾಗಿನಿಂದ ಪ್ರಾರಂಭ ಆಗುತ್ತಂತ ಈ ಪ್ರಕರಣ 173 ಹೇಳುತ್ತೆ. ಯಾವಾಗಿನಿಂದ ಪ್ರಾರಂಭ ಆಗುತ್ತಪ್ಪ ಅಂದರೆ, ಈತನ ಪ್ರಥಮ ಸಭೆ ನಡೆಯುತ್ತಲ್ಲ ಅವಾಗಿನಿಂದ 5 ವರ್ಷ ಇರುತ್ತೆ. ಪ್ರಥಮ ಸಭೆ ನಡೆಯೋದ್ರಿಂದ 5 ವರ್ಷ ಕಾಲಾವಧಿ ಅಥವಾ 5 ವರ್ಷ ಅಧಿಕಾರಾವಧಿ ಪ್ರತಿಯೊಬ್ಬ ಸದಸ್ಯನಂದಿರುತ್ತೆ. ನೆಕ್ಸ್ಟ್ ಪ್ರಕರಣ 174. 174 ಏನು ಹೇಳ್ತಪ್ಪ ಅಂದ್ರೆ, ಸದಸ್ಯರ ರಾಜೀನಾಮೆ ಬಗ್ಗೆ ಹೇಳುತ್ತೆ. ಒಂದು ವೇಳೆ ಜಿಲ್ಲಾ ಪಂಚಾಯತಿ ಸದಸ್ಯರು ತನ್ನ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಎಂಬುದನ್ನು ಇದು ಹೇಳುತ್ತೆ. ಜಿಲ್ಲಾ ಪಂಚಾಯತಿ ಸದಸ್ಯರು ತನ್ನ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡ್ತಾರಪ್ಪ ಅಂದ್ರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿಗೆ ನೀಡುತ್ತಾರೆ. ಒಂದು ವೇಳೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇಲ್ಲದಿದ್ದರೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನ ನೀಡ್ತಾರೆ. ಒಂದು ವೇಳೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನ ಇಲ್ಲದಿದ್ದರೆ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಇರ್ತಾನೆ, ಆತನಿಗೆ ನೀಡಬೇಕಾಗುತ್ತಾ. ಈ ತನ್ನ ರಾಜೀನಾಮೆ ನೀಡಿರ್ತಾರಲ್ಲ, ಆ ರಾಜೀನಾಮೆ ನೀಡಿದ ಸದಸ್ಯ 15 ದಿನಗಳ ಕೂಡ ಕಾಲಾವಕಾಶ ಇರುತ್ತೆ ರಾಜೀನಾಮೆ ಹಿಂಪಡೆಯಲು. ಎಷ್ಟು ದಿನ ಕಾಲಾವಕಾಶ ಇರುತ್ತೆ? 15 ದಿನಗಳ ಕಾಲಾವಕಾಶ ಕೂಡ ಹೇಳುತ್ತೆ. ಒಂದು ವೇಳೆ ಪ್ರಕರಣ 175 ದುರ್ನಡತೆಗಾಗಿ ಈತನ ತೆಗೆದುಹಾಕುವ ಅಧಿಕಾರ ಕೂಡ ಜಿಲ್ಲಾ ಪಂಚಾಯತಿಗೆ ಇರುತ್ತೆ. ಇಲ್ಲಿ ಒಂದು ವೇಳೆ ಆತ ಜಿಲ್ಲಾ ಪಂಚಾಯತಿಯ ಸತತ 4 ಸಭೆಗಳಿಗೆ ಗೈರು ಹಾಜರಾದರೆ ಆತನ ಸದಸ್ಯತ್ವ ಅಥವಾ ಆತನ ರಾಜೀನಾಮೆ ಇಲ್ಲಿ ತೆಗೆದುಕೊಳ್ತಾರೆ. ಒಂದು ವೇಳೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಒಂದಾದರ ಮೇಲೊಂದರಂತೆ 2 ಸಭೆಗಳನ್ನು ಕರೆಯಲು ವಿಫಲವಾದರೆ ಆತನ ಸದಸ್ಯತ್ವ ಇಲ್ಲಿ ರಾಜೀನಾಮೆ ಅಂಗೀಕಾರವಾಗುತ್ತೆ.
ಈತ ಎಲ್ಲ ರಾಜೀನಾಮೆ ಆಗಿರ್ತವಲ್ಲ, ಮುಂದಿನ 5 ವರ್ಷ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವ ಒಂದು ಅಧಿಕಾರ ಕೂಡ ಇವರಿಗಿರುವುದಿಲ್ಲ. ನೆಕ್ಸ್ಟ್ ಪ್ರಕರಣ ಯಾವುದಪ್ಪ ಅಂದ್ರೆ ಪ್ರಕರಣ 175A. ಏನು ಹೇಳ್ತಪ್ಪ ಅಂದ್ರೆ ಜಿಲ್ಲಾ ಪಂಚಾಯತಿ ಸದಸ್ಯರ ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆ ಬಗ್ಗೆ ಹೇಳುತ್ತೆ. ತಾಲೂಕು ಪಂಚಾಯತಿ ಯಾವ್ದು ಹೇಳ್ತಿತ್ತು? ಪ್ರಕರಣ 135A ಹೇಳ್ತಿತ್ತು. ಗ್ರಾಮ ಪಂಚಾಯತಿದು 43A ಪ್ರಕರಣ ಹೇಳ್ತಾ. ಹಾಗಾದ್ರೆ ಇದು ಯಾವ ರೀತಿ ಅಂತ ನೋಡೋದಾದ್ರೆ, ಪ್ರತಿಯೊಬ್ಬ ಸದಸ್ಯ ಅಂದರೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತು ಆರಿಸಿ ಬಂದ ಪ್ರತಿಯೊಬ್ಬ ಸದಸ್ಯ ತನ್ನ ಅಧಿಕಾರಾವಧಿ ಪ್ರಾರಂಭವಾಗುತ್ತಲ್ಲ, ಅವಾಗಿಂದ 3 ತಿಂಗಳು ಅಥವಾ ನಂತರ ಅಂದ್ರೆ ಪ್ರತಿ ಹಣಕಾಸು ವರ್ಷ ಮುಕ್ತಾಯವಾಗುತ್ತೆ. ಪ್ರತಿ ವರ್ಷ ಮಾರ್ಚ್ 31ಕ್ಕೆ ಹಣಕಾಸು ವರ್ಷ ಮುಕ್ತಾಯವಾಗುತ್ತೆ. ಅದಕ್ಕಿಂತ 1 ತಿಂಗಳ ಮುಂಚೆ ಅಂದರೆ ಯಾವಾಗ? ಫೆಬ್ರವರಿ ತಿಂಗಳೊಳಗೆ ಕಂಪಲ್ಸರಿ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತಿ CEO ಮೂಲಕ, CEO ಅಂದ್ರೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕರು ಅಂತಾರ, ಅವ್ರ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ತನ್ನ ಸ್ಥಿರ ಮತ್ತು ಸ್ಥಿರ ಆಸ್ತಿಯ ಒಂದು ಮಾಹಿತಿಯನ್ನು ನೀಡಲೇಬೇಕಾಗುತ್ತೆ. ಹಾಗಾದರೆ ಎಷ್ಟಪ್ಪ ಅಂದ್ರೆ ತನ್ನ ಕುಟುಂಬ ಸದಸ್ಯರ 2 ಲಕ್ಷಕ್ಕಿಂತ ಹೆಚ್ಚಿನ ಚರ ಮತ್ತು ಸ್ಥಿರ ಆಸ್ತಿ ಘೋಷಣೆ ಪತ್ರವನ್ನು ಈತ ಮಾಡಿಕೊಳ್ಳಲೇಬೇಕಾಗುತ್ತೆ. ಎಷ್ಟು? 2 ಲಕ್ಷಕ್ಕಿಂತ ಹೆಚ್ಚಿನ. ಒಂದು ವೇಳೆ ಈತ ಸದಸ್ಯನ ಅಧಿಕಾರಾವಧಿ ಹಣಕಾಸು ವರ್ಷ ಮುಕ್ತಾಯವಾಗುವ 2 ತಿಂಗಳ ಮೊದಲು, ಅಂದರೆ ಹಣಕಾಸು ವರ್ಷ ಮುಕ್ತಾಯವಾಗುವ 2 ತಿಂಗಳ ಮೊದಲು ಅಂದರೆ ಯಾವಾಗ? ಹಣಕಾಸು ವರ್ಷ ಯಾವಾಗ ಮುಕ್ತಾಯವಾಗುತ್ತೆ? ಪ್ರತಿ ವರ್ಷ ಮಾರ್ಚ್ 31ರಲ್ಲಿ ಹಣಕಾಸು ವರ್ಷ ಮುಕ್ತಾಯವಾಗುತ್ತೆ. ಅದಕ್ಕಿಂತ 2 ತಿಂಗಳ ಮುಂಚೆ ಅಂತಂದರೆ ಜನವರಿ ತಿಂಗಳೊಳಗೆ ಪ್ರಾರಂಭವಾದ ರೈತನ ಅಧಿಕಾರಾವಧಿ ಮುಂದಿನ ಹಣಕಾಸು ವರ್ಷ ಪ್ರಾರಂಭವಾದ ನಂತರ 2 ತಿಂಗಳವರೆಗೆ ಘೋಷಣೆ ಮಾಡಲೇಬೇಕಾಗುತ್ತೆ. ಮುಂದಿನ ಹಣಕಾಸು ವರ್ಷ ಯಾವಾಗ ಪ್ರಾರಂಭವಾಗುತ್ತಾ? ಏಪ್ರಿಲಲ್ಲಿ ಪ್ರಾರಂಭವಾಗುತ್ತಾ. ಆ ಏಪ್ರಿಲಿಂದ 2 ತಿಂಗಳ ಮುಂಚೆ ಅಂದರೆ ಏಪ್ರಿಲ್ ಮೇ ತಿಂಗಳೊಳಗೆ ಈತ ಕಂಪಲ್ಸರಿ ತನ್ನ ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಳಲೇಬೇಕಾಗುತ್ತೆ. ಈ ಎಲ್ಲ ಸದಸ್ಯರು ತನ್ನ ಆಸ್ತಿ ಘೋಷಣೆ ಮಾಡ್ಕೊಂಡಿರ್ತಾರಲ್ಲ, ಈ ಆಸ್ತಿ ಘೋಷಣೆ ಮಾಹಿತಿಯನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೈಯಾಗಿ ಕೊಟ್ಟಿರ್ತಾರ. ಈತ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೇ ತಿಂಗಳೊಳಗೆ ತನ್ನ ಒಂದು ಆಸ್ತಿ ಘೋಷಣೆ ಮಾಡಿಕೊಂಡಿರ್ತಾರಲ್ಲ ಸದಸ್ಯರ, ಇದನ್ನು ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲೇಬೇಕಾಗುತ್ತೆ. ಒಂದು ವೇಳೆ ಮೇ ತಿಂಗಳಲ್ಲಿ ಸಲ್ಲಿಸಲೇ ಇದ್ದರೆ, ಯಾಕಂದ್ರೆ ಒಬ್ಬೊಬ್ಬರು ಸದಸ್ಯರು ಲೇಟ್ ಆಗಿ ಕೊಡ್ತಿರ್ತಾರೆ, ಮತ್ತು 3 ತಿಂಗಳ ಕಾಲಾವಕಾಶ ಇರುತ್ತೆ ಇವರಿಗೆ. ಕೊನೆಯದಾಗಿ ಜುಲೈ ಮೊದಲ ವಾರದಲ್ಲಿ ಕಂಪಲ್ಸರಿಯಾಗಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಈತ ತನ್ನ ಪ್ರತಿಯೊಬ್ಬ ಸದಸ್ಯನ ಆಸ್ತಿ ಮತ್ತು ಘೋಷಣೆ ಮಾಡಿಕೊಳ್ಳಲೇಬೇಕಾಗುತ್ತಿಲ್ಲಿ. ಈ ಆಸ್ತಿ ಘೋಷಣೆ ಮಾಡಿದ ನಂತರ ಒಂದು ವೇಳೆ ಈತ ಆಸ್ತಿ ಘೋಷಣೆ ಮಾಡಿರ್ತಾನಲ್ಲ, ಹೊಸ ಆಸ್ತಿಯನ್ನು ಖರೀದಿ ಮಾಡಿದ್ದಾದರೆ ಮುಂದಿನ 45 ದಿನದೊಳಗೆ ಪುನಃ ತನ್ನ ಆಸ್ತಿ ಘೋಷಣೆಯಲ್ಲಿ ರಾಜ್ಯ ಚುನಾವಣೆಗೆ ಸಲ್ಲಿಸಲೇಬೇಕಾಗುತ್ತೆ. 175ನೇ ಪ್ರಕರಣ ಉಪ ಪ್ರಕರಣ B. ಇದೇನಪ್ಪ ಅಂದ್ರೆ ಒಂದು ವೇಳೆ ಈತ ಸದಸ್ಯ ರಾಜಕೀಯ ಪಕ್ಷದ ಪ್ರತಿನಿಧಿಯಾದರೆ, ಆ ರಾಜಕೀಯ ಪಕ್ಷ ನೀಡುವ ಒಂದು ವಿಪ್ಪನ್ನು ಉಲ್ಲಂಘನೆ ಮಾಡಿದರೆ ಈತನ ಸದಸ್ಯತ್ವ ನಿಂತು ಹೋಗುತ್ತಂತ ಪ್ರಕರಣ 175B ಹೇಳುತ್ತಾ. ನೆಕ್ಸ್ಟ್ ಪ್ರಕರಣ 176. ಈ 176ನೇ ಪ್ರಕರಣ ಹೇಳೋದಪ್ಪ ಅಂದ್ರೆ ಆಕಸ್ಮಿಕ ಖಾಲಿ ಸ್ಥಾನ ತುಂಬುವ ವಿಧಾನದ ಬಗ್ಗೆ ಹೇಳುತ್ತೆ. ಒಂದು ಜಿಲ್ಲಾ ಪಂಚಾಯತಿಯ ಖಾಲಿ ಸ್ಥಾನದ ಇದ್ದರೆ ಯಾವ ರೀತಿಯಾಗಿ ತುಂಬಬೇಕಂತ ಹೇಳುತ್ತೆ. ಯಾವ ರೀತಿಯಾಗಿ ತುಂಬ್ತಾರಪ್ಪ ಅಂದ್ರೆ ಉಪಚುನಾವಣೆಯ ಮೂಲಕ ಖಾಲಿ ಸ್ಥಾನಗಳನ್ನ ತುಂಬ್ತಾರೆ. ಯಾವುದ್ರ ಮೂಲಕ? ಉಪಚುನಾವಣೆ ಮಾಡೋ ಮೂಲಕ ಖಾಲಿ ಸ್ಥಾನಗಳನ್ನ ತುಂಬ್ತಾರೆ. ಈ ಉಪಚುನಾವಣೆಯಲ್ಲಿ ಆರಿಸಿ ಬಂದಿರ್ತಾರೆ ಸದಸ್ಯರ, ಇವರ ಅಧಿಕಾರಾವಧಿ ಎಷ್ಟಿರುತ್ತಪ್ಪ ಅಂದ್ರೆ ಎಷ್ಟು ಕಾಲಾವಧಿ ಉಳಿದಿರ್ತದಲ್ಲ ಅಷ್ಟು ಅಧಿಕಾರಾವಧಿ ಇರುತ್ತೆ. ಪೂರ್ಣ 5 ವರ್ಷ ಇವ್ರದ್ದಿರಲ್ಲ. ನೆನ್ಪಿಟ್ಕೊಳ್ಳಿದನ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ದ ಅಡ್ಡವಾರಿಯಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರ PDF ನಿಮಗೇನಾದರೂ ಬೇಕಾಗಿದ್ದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಟೆಲಿಗ್ರಾಮ್ ಲಿಂಕನ್ನು ಕಳಿಸಿರ್ತಾನೆ. ಅದರಲ್ಲಿ ಪ್ರತಿಯೊಂದು ಈ ಕ್ಲಾಸ್ ಮಾಡಿದ PDF ಇರುತ್ತೆ, ಅದನ್ನು ನೀವು ತೆಗೆದುಕೊಳ್ಬೋದು.